ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ. ನಿನ್ನೆ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಿಂಡಿ ರವಾ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಇವತ್ತು ಉತ್ತಮವಾಗಿದ್ದೀನಿ. ಸ್ವಲ್ಪ ಹೊಟ್ಟೆ ನೋವು ಹಂಗೆ ಇದೆ. ಬೇರೆ ಟ್ಯಾಬ್ಲೆಟೆಲ್ಲ ಇವತ್ತು ತೊಗೊಬೇಕು. ಇನ್ನೂ ಹೊಟ್ಟೆ ನೋವಿದೆ. ಅಷ್ಟೊಂದು ಆರಾಮಾಗಿಲ್ಲ, ಒಂದು ಮಟ್ಟಿಗೆ ಇದ್ದು ಕೆಲಸ ಮಾಡೋ ಥರ ಆರಾಮಾಗಿದ್ದೀನಿ. ಅದಕ್ಕೆ ತಿಂಡಿ ಎಲ್ಲ ಮಾಡಿಕೊಡೋಣ ಅಂತ ಮೆಲ್ಲಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿ ಮಾಡೋದಕ್ಕೆ. ಸುಜಿತು ಕೂಡ ಯಾಕೋ ಏನೂ ತಿಂತಾಯಿಲ್ಲ, ಒಂದು 2 ದಿವಸದಿಂದ. ಅದಕ್ಕೆ ಇವತ್ತು ಅವ್ನಿಗೊಂದು ಸ್ವಲ್ಪ ರವೆ ರೊಟ್ಟಿ ಅಂದರೆ ಇಷ್ಟ, ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹೊಟ್ಟೆ ನೋವಂತೂ ಲೂಸ್ ಮೋಷನ್ನು ಈ ಥರದ್ದೆಲ್ಲ ಏನಿಲ್ಲ, ಬರೀ ಹೊಟ್ಟೆ ನೋವು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿರೋದು ಇದು ಹೊಟ್ಟೆ ನೋವು. ನೆನ್ನೆ ಅಂತೂ ಡ್ರಿಪ್ಸ್ ಹಾಕಿದ ಮೇಲೇ ಎದ್ದಿರೋದು, ಅಲ್ಲಿವರೆಗೂ ಎದ್ದೇ ಇಲ್ಲ ನಾನು. ಚೇಂಜಸ್ ನೋಡ್ತಾ ಇದ್ದೀರಾ ಫೇಸಲ್ಲಿ, ನೆನ್ನೆ ಎಷ್ಟು ಸುಸ್ತಾಗಿದೆ ಅಂತ. ಇವತ್ತು ವರ್ಕೌಟ್ ಎಲ್ಲ ಇನ್ನೂ ಏನು ಶುರು ಮಾಡಿಲ್ಲ, ಬಿಟ್ಬಿಟ್ಟಿದ್ದೀನಿ. ಅಲ್ಲೇ ಒಂದು ವಾರ ಆಯಿತು ಈ ಥರ ಹಬ್ಬ ಅಲ್ಲಿ ಹೋಗೋದು, ಮತ್ತು ಈ ಥರ ಹುಷಾರಿಲ್ದಂಗೆ ಆಯಿತು ಇದು ಎಲ್ಲ. ಅದಕ್ಕೋಸ್ಕರ ವರ್ಕೌಟು ಬಿಟ್ಟಿದ್ದೀನಿ. ಮತ್ತು ನೋಡೋಣ, ನಾಳೆಯಿಂದ ಹುಷಾರಾದರೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಎಷ್ಟು ವೀಡಿಯೋ ಕ್ಯಾಚ್ ಮಾಡ್ಕೊಳಕ್ಕಾಗುತ್ತೋ ಗೊತ್ತಿಲ್ಲ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಥಾ ಪ್ರಕಾರ ನನ್ನ ಡೇ ಶುರುವಾಯಿತು ಅಂತ ಅಂದ್ಕೊಂಡು ಇವತ್ತು ಕೆಲಸಗಳನ್ನ ಶುರು ಮಾಡಿಕೊಂಡೆ. ಅಂದ್ಕೊಂಡೆ ನೆನ್ನೆ ಎಲ್ಲ ಹೆವಿ ಮೆಡಿಷನ್ ಹಾಕಿರೋದಕ್ಕೆ ಸ್ವಲ್ಪ ಎಲ್ಲೋ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅಂತ ನಾನು ಅಂದ್ಕೊಂಡೆ. ರಾತ್ರಿ 11:30 ಮಳೆ ಕೂಡ ಚೆನ್ನಾಗಿ ಬಂದಿತ್ತು. ಅಂದ್ಕೊಂಡೆ, ಆದರೆ ನನಗೆ ಹೊಟ್ಟೆ ನೋವು ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ಅಂದರೆ, ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೆವಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು 8 ಗಂಟೆಲಿ ನಿಮಗೆ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಆವಾಗ ಹೊಟ್ಟೆ ನೋವು ಲೈಟಾಗಿ ಸ್ಟಾರ್ಟ್ ಆಗಿದ್ದು. ಓವರ್ ಡೇ ಫುಲ್ಲು ಮತ್ತು ರಾತ್ರಿ 12:30ವರೆಗೂ ಹೊಟ್ಟೆ ನೋವು ಅಂತ ನರಳಿದ್ದೀನಿ. ಎಲ್ಲ ಭಯ ಪಟ್ಕೊಂಡು ಅಮ್ಮ ಅಣ್ಣ ಎಲ್ಲ ಬಂದುಬಿಟ್ಟಿದ್ರು. ಏನಾಯಿತು ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಇವತ್ತಿನ ಬ್ಲಾಗು ನಾನು ಹುಷಾರಾಗಿದ್ದೀನಿ ಅಂತ ಸ್ಟಾರ್ಟ್ ಮಾಡಿದೆ. ಇದು ಬೆಳಗ್ಗೆ ತಗೋತಾ ಇರೋವಂಥ ವೀಡಿಯೋಸು. ಕರಿಬೇವು ಬೇಕಿತ್ತು ಸ್ವಲ್ಪ ತಿಂಡಿಗೆ, ಅಂದರೆ ರವಾ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕರಿಬೇವನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಮಳೆ ಬಂದಿದೆ, ತುಂಬ ಚೆನ್ನಾಗಿ ಮಳೆ ಬಂದಿದೆ. ಬಿಲ್ಡಿಂಗ್ ಕೆಲಸ ಒಂದು ಬೇಗ ಮುಗಿದ್ಬಿಟ್ರೆ ಸಾಕಾಗಿದೆ. ಏಕೆ ಅಂತಂದರೆ ಮಧ್ಯದಲ್ಲಿ ತುಂಬ ಕೆಲಸ ಡಿಲೇ ಮಾಡ್ತಾ ಇದ್ದಾರೆ, ಬೇಗ ಆಗ್ತಾ ಇಲ್ಲ. ಬೇಗ ಅದೊಂದು ಕೆಲಸ ಒಂದು ಮುಗಿದ್ಬಿಟ್ರೆ ನಂಗೆ ನಿಜವಾಗ್ಲೂ ನಮ್ಮ ಮನೆಯವ್ರಿಗೊಂದು ಅರ್ಧ ತಲೆನೋವು ಅಷ್ಟು ಕಡಿಮೆ ಆಗುತ್ತೆ. ಯಾಕೆಂದರೆ ಟೆನ್ಷನ್ ಒಂದು ತೊಗೊಳೋದಕ್ಕಾಗೋದಿಲ್ಲ. ಎಷ್ಟೊಂದು ಟೆನ್ಷನ್ ಇದೆ ಅಂತಂದರೆ ಒಂದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಒಂದು ಕಡೆ ರೋಹಿತ್ತು, ಅವನು ಯಾವುದ್ಯಾವುದಕ್ಕೆ ಸೇರ್ತಾನೆ ಮುಂದೆ ಕಾಲೇಜ್ಗೆ, ಅದೊಂದಷ್ಟು ಅಮೌಂಟ್ಗಳು ಅಡ್ಜಸ್ಟ್ ಮಾಡಬೇಕು. ಬಿಲ್ಡಿಂಗ್ದೊಂದಷ್ಟು ಖರ್ಚು, ಇದೆಲ್ಲ ಹೆವಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವರು ಇತ್ತೀಚೆಗೆ ಟೆನ್ಷನ್ನೇ ಅವ್ರಿಗೂ ಕೂಡ, ಮನೆಯವ್ರಿಗೆ. ಇದೊಂದು ಬಿಲ್ಡಿಂಗ್ ಬೇಗ ಮುಗಿದ್ಬಿಟ್ರೆ ಸಾಕು ಅನ್ನೋ ಒಂದು ಇದರಲ್ಲಿದ್ದೀವಿ. ನೋಡೋಣ ಯಾವಾಗ ಮುಗಿಸ್ತಾರೆ ಅಂತ. ಇವಾಗ ಕರಿಬೇವೆಲ್ಲ ಕಿತ್ಕೊಂಬಂದೆ. ಬಂದಾದಮೇಲೆ ಯಥಾ ಪ್ರಕಾರ ನನ್ನ ಡೇನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು, ತುಂಬ ದಿನಗಳಾಗಿತ್ತು ಡ್ರೈ ಫ್ರೂಟ್ಸು ಒಂದು ಮಿಲ್ಕ್ ಶೇಕ್ನ ಮಾಡಿ ಮಾಡ್ಕೊಂಡು ಕುಡಿಯೋಣ, ಯಾಕೋ ತುಂಬ ಬಾಡಿ ಆಯಾಸ ಆಗ್ತಿದೆ ಅಂದ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದೆ. ಅಂಜೂರ ಮತ್ತು ಬಾದಾಮಿ, ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಕುಂಬಳೆ ಬೀಜ, ಸೂರ್ಯಕಾಂತಿ ಬೀಜ. ಕುಂಬಳೆ ಬೀಜ ಮನೇಲಿ ಖಾಲಿ ಆಗಿಬಿಟ್ಟಿದೆ, ತರಿಸ್ಬೇಕು ಅದು ಕೂಡ. ಇದೆಲ್ಲವೂ ಕೂಡ ಮನೆಯಲ್ಲಿ ಸ್ಟಾಕ್ ಇರುತ್ತೆ. ಯಾವಾಗಲೂ ಸ್ವಲ್ಪ ಬಿಸಿ ನೀರನ್ನ ಮಾಡಿಕೊಂಡು ಅದಕ್ಕೆ ನೆನೆ ಹಾಕಿ ಒಂದು ಸೈಡಲ್ಲಿ ಇಟ್ಟೆ. ಲಾಸ್ಟಲ್ಲಿ ಇದು ಹಾಲಲ್ಲೇನು ನೆನೆಸೋದು ಬೇಡ, ಬೇಸಿಗೆ ಆಗಿರೋದ್ರಿಂದ ಹಾಲಲ್ಲಿ ನೆನೆಸಿದ್ರೆ ಸ್ವಲ್ಪ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಬಿಸಿ ನೀರಿಗೆ ನೆನೆಸ್ಬಿಡ್ತೀನಿ. ತುಂಬ ದಿನ ಆಗಿತ್ತು. ಓಟ್ಸು ಕೂಡ ನಾನು ತೊಗೊಂಡು ಓಟ್ಸು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟೆ. ಬಟ್ ಡಯಟ್ಗಲ್ಲ, ಒಂದು ಹೆಲ್ತಿ ಫುಡ್ಗೋಸ್ಕರ. ಡಯಟ್ ಅಂದರೆ ಬೇರೆಯೇ ಇರುತ್ತೆ ನಂದು. ಇವಾಗ
ಅಂದರೆ ಡಯಟ್ ಅಂತ ಅಂದರೆ ಓವರ್ ಡಯಟ್ ಎಲ್ಲ ಖಂಡಿತ ನಾನು ಮಾಡಲ್ಲ. ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಕ್ರಾಸ್ ಡಯಟ್ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಇವಾಗ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಮೊಟ್ಟೆ ಸಾಂಬಾರು ನಮ್ಮ ಹಳ್ಳಿ ಕಡೆ ನಾಟಿ ಸ್ಟೈಲ್ನಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 8 ಮೊಟ್ಟೆಗೆ ಮಾಡ್ತಾ ಇರೋವಂಥದ್ದು, ಒಂದು 2 ಗಡ್ಡೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ನಾನು ಪುದೀನ ಏನು ಆ್ಯಡ್ ಮಾಡ್ತಾ ಇಲ್ಲ, ಇದಕ್ಕೆ ಅವಶ್ಯಕತೆಯೂ ಇಲ್ಲ. ಸೊ ನಾನು ಕೂಡ ಒಂದು 2-3 ಟೈಪು ಮೊಟ್ಟೆ ಸಾಂಬಾರು, ಮೊಟ್ಟೆ ಕರಿ ಎಲ್ಲನೂ ಮಾಡ್ತೀನಿ. ಎಗ್ ಕರಿ, ಎಗ್ ರೈಸು, ಜೊತೆಗೆ ಎಗ್ ಬಿರಿಯಾನಿ ಎಲ್ಲನೂ ಮಾಡ್ತೀನಿ. ಸೊ ವಿಡಿಯೋನಲ್ಲಿ ಕಡಿಮೆ ಶೇರ್ ಮಾಡಿರೋ ಅಂಥದ್ದು. ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇವಾಗ ಮೊಟ್ಟೆ ಸಾರು ನಮ್ಮ ಒಂದು ಹಳ್ಳಿ ಸ್ಟೈಲ್ನಲ್ಲಿ ಹೇಗೆ ಮಾಡ್ತೀವಿ ನಾಟಿ ಸ್ಟೈಲಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ ಎಲ್ಲನೂ ಹಾಕ್ಕೊಂಡು ಹಸಿಯಾಗಿರುವಂತಹ ಒಂದು ಮಸಾಲೆನ ರುಬ್ಕೊಂಡು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಸೊ ಅದೇ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅದಕ್ಕೆ ಒಂದೇ ಒಂದು ಟೊಮೊಟೊ ಮತ್ತು ಮನೆಯಲ್ಲಿ ಬಳಸುವಂಥ ಹುಳಿ ಪೌಡರು. ನೀವು ಸಾಂಬಾರಿಗೆ ಏನು ಬಳಸ್ತೀರ ಮನೆಯಲ್ಲಿ ಪ್ರತಿನಿತ್ಯ, ಧನಿಯಾ ಪೌಡರು, ಖಾರದ ಪುಡಿ ಸಪ್ರೇಟ್ ಇದ್ದರೆ ಅದು ಕೂಡ ಹಾಕ್ಕೋಬೋದು. ಅಥವಾ ಒಟ್ಟಿಗೆ ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು ಹಾಕ್ಕೋಬೋದು, ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ತೆಂಗಿನಕಾಯಿ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಒಂದು ಹಸಿ ಟೊಮೊಟೊ, ಅದ್ರ ಜೊತೆಗೆ ಒಂದು 2-3 ಸ್ಪೂನಷ್ಟು ಧನಿಯಾ ಮತ್ತು ಖಾರದ ಪುಡಿ ನಮ್ಮ ಮನೆಯಲ್ಲಿ ಒಟ್ಟಿಗೆ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನೇ 3 ಸ್ಪೂನ್ ಹಾಕೋತಾ ಇದ್ದೀನಿ. ಇತ್ತೀಚೆಗೆ ನಿಮಗೆ ಧನಿಯಾ ಪೌಡ್ರನ್ನ ಹೇಗೆ ಮಾಡೋದು ತೋರಿಸ್ಕೊಡೋಣ ಮತ್ತೆ ಒಂದು ಬ್ಲಾಗ್ ಮಾಡಿಕೊಂಡು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆವತ್ತು ಏನಾಯಿತು, ರೋಹಿತ್ತು ರಿಸಲ್ಟ್ ಬಂತು. ಹಾಗಾಗಿ ಅವತ್ತು ಟೆನ್ಷನಿಂದ ನಾನು ಧನಿಯಾ ಹುರಿಯೋದಕ್ಕೆ ಊರಿಗೆ ಹೋಗೋಕ್ಕಾಗಲಿಲ್ಲ. ಅಮ್ಮನೇ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ತಂದು ಕೊಟ್ಬಿಟ್ಟಿದ್ದಾರೆ. ಬಟ್ ಇನ್ನೂ ಇಟ್ಕೊಳ್ಳೋಕ್ಕಾಗಿಲ್ಲ. ಯಾಕೆ ಅಂದರೆ ಹೆಲ್ತ್ ಇಶ್ಯೂಸಿಂದ ಹಾಗೇ ಇಟ್ಟಿದ್ದೀನಿ. ಸೊ ಅಮ್ಮನೂ ಕೂಡ ಮತ್ತೆ ಧನಿಯಾ ನಮ್ಮನೆಗೂ ರೆಡಿ ಮಾಡ್ಕೋಬೇಕು ಅಂದರು. ಅವಾಗಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಹುಷಾರು ತಪ್ಪಿದ್ದೀನಿ, ಅದು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಬೇಕೇ ಬೇಕು ಅಂದರೆ ಬ್ಲಾಗಲ್ಲಿದೆ, ಚೆಕ್ ಮಾಡಿ. ಲಾಸ್ಟ್ ಟೈಮು ನಾನು ಒಂದು ಸಲ ಧನಿಯಾ ಹೇಗೆ ಮಾಡ್ಕೋತೀವಿ ಅಂತ ವೀಡಿಯೋ ಮಾಡಿದ್ದೀನಿ. ಸೊ ಇವಾಗ ಫೈನ್ ಪೇಸ್ಟಾಗಿ ಧನಿಯಾ ಪೌಡರು, ತೆಂಗಿನಕಾಯಿ, ಟೊಮೊಟೊ ರುಬ್ಬಿ ಅದು ಕೂಡ ಒಂದು ಕಡೆ ಎತ್ತಿಟ್ಕೊಂಡೆ. ಇವಾಗ ಒಂದು ಅಗಲವಾದ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಹಸಿಯಾಗಿ ರುಬ್ಬಿರುವಂಥ ಮಸಾಲೆ ಏನು ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ದೀವಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಮಸಾಲೆ ಆಗಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ. ಸೊ ಎಲ್ಲರೂ ಅಡುಗೆನೂ ಒಂದೇ ರೀತಿಯಾಗಿರೋದಿಲ್ಲ. ಸೊ ನಾನು ಕೂಡ ಅಷ್ಟೇ ಮೊಟ್ಟೆಯಿಂದ ಮಾಡುವಂಥ ಐಟಮ್ಸ ಸುಮಾರು ಮಾಡ್ತೀನಿ. ಅದರಲ್ಲಿ ಮೊಟ್ಟೆ ಐಟಮ್ಸು ನಾನು ನಿಮಗೆ ಶೇರೇ ಮಾಡಿಲ್ಲ ಅನಿಸುತ್ತೆ ಐ ಥಿಂಕ್. ಸೊ ಸುಮಾರು ಜನಕ್ಕೆ ಹೆಲ್ಪ್ ಆಗ್ಬೋದು, ಫ್ರೆಂಡ್ಸ್ಗಳಿಗೆ ಅಥವಾ ನನ್ನ ಪ್ರೀತಿಯ ಎಲ್ಲ ವ್ಯೂವರ್ಸ್ಗಳಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಒಂದೊಂದು ಅಡುಗೆಗಳ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಹಸಿ ವಾಸನೆ ಹೋದ ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಟೊಮೊಟೊ ಮತ್ತು ತೆಂಗಿನಕಾಯಿ ಮಿಶ್ರಣ ಏನು ರುಬ್ಬಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು, ಮುಂಚೆನೇ ನೀರು ಹಾಕ್ಬೇಡಿ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಮಿಕ್ಸಿ ತೊಳೆದಿರೋಂಥ ಜಾರ್ನಲ್ಲಿ ಇರುವಂಥ ನೀರನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಸ್ವಲ್ಪ ಗಟ್ಟಿ ಮಸಾಲೆನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಅದು ಕೂಡ ಹಸಿ ಅಲ್ವಾ. ಸೊ ಇನ್ನೊಂದು ಥರ ಹೇಗೆ ಮಾಡ್ತೀನಿ ಅಂತಂದರೆ, ಮಸಾಲೆ ಎಲ್ಲ ಹುರಿದು ಎಗ್ ಕರಿ ಅಥವಾ ಮೊಟ್ಟೆ ಸಾಂಬಾರು ಮಾಡುವಂಥದ್ದು, ಅದು ಕೂಡ ನೆಕ್ಸ್ಟು ಯಾವಾಗಾದರೂ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ. ಇವಾಗ ನೋಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡೆ. ಇವಾಗ ಮಿಕ್ಸಿ ಜಾರನ್ನ ತೊಳೆದು ಅದರಲ್ಲಿರುವಂಥ ನೀರನ್ನೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೀವು ಸಾಂಬಾರಿಗೆ ನಿಮಗೆ ಯಾವ ಹದಕ್ಕೆ ಬೇಕು ಸಾಂಬಾರು ಆ ರೀತಿಯಾಗಿ ಮಾಡ್ಕೊಳ್ಳಿ, ನೀರನ್ನ ಸೇರಿಸ್ಕೊಳ್ಳಿ. ನೀವು ಚಪಾತಿಗೆ, ರೈಸ್ಗೆ ಎಲ್ಲ ಬರೀ ರೈಸ್ಗೆ ಚಪಾತಿಗೆ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಮೊಟ್ಟೆ ಸಾಂಬಾರು ಯಾವಾಗಲೂ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿರಬೇಕು. ತುಂಬ ತೆಳ್ಳಗಿದ್ರೆ ಅದು ಟೇಸ್ಟೇ ಹೊರ್ಟೋಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ, ಒಂದು ಹದಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಮೊಟ್ಟೆ ಎಲ್ಲ ಹಾಕಿದಾಗ ಗಟ್ಟಿನೇ ಬರುತ್ತೆ ಸಾಂಬಾರು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದದಲ್ಲಿದ್ದರೆ ಸಾಕು. ಅಥವಾ ನಿಮಗೆ ಇನ್ನೂ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಖಂಡಿತ ಜಾಸ್ತಿ ನೀರು ಹಾಕೋಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗೇ ಇರಬೇಕು ಸಾಂಬಾರು. ಇದಕ್ಕೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನಾನು ಇದನ್ನು ಮುದ್ದೆಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಯಾಕೆಂದರೆ ಹೇಳಬೇಕು ಅಂದರೆ ಸ್ನೇಹಿತರೆ, ಒಂದು 5-6 ದಿವಸದ ಮೇಲೆ ಆಗೋಯ್ತೇನೋ ಮನೆಯಲ್ಲಿ ಮುದ್ದೆ ಮಾಡಿ. ಸೊ ಇವತ್ತಾದರೂ ಹುಷಾರಾಗಿದ್ದೀನಿ, ಎದ್ದು ಮಾಡಿಕೊಡೋಣ, ಮನೆಯವ್ರಿಗೆ ಊಟಕ್ಕೆಲ್ಲ ಮಾಡಿಕೊಡೋಣ. ಮಕ್ಳಿಗಂತೂ ನಿಜ ಹೇಳ್ತೀನಿ ಸ್ನೇಹಿತರೆ, ಮನೆಯಲ್ಲಿ ಅಡುಗೆ ಮಾಡೋರಿಲ್ಲ ಅಂದರೆ ಪಾಪ ಬರೀ ಮಜ್ಜಿಗೆ ಅನ್ನ ಮಾಡ್ಕೊಂಡು ಊಟ ಮಾಡಿದ್ದಾರೆ 2-3 ದಿವಸದಿಂದ. ನನಗಂತೂ ತುಂಬ ಬೇಜಾರಾಗಿ ಕಣ್ಣೀರೇ ಬಂದ್ಬಿಡ್ತು.
ಸೊ ಯಾಕಪ್ಪ ದೇವರೇ ನನಗೆ ಈ ಥರ ಆರೋಗ್ಯ ಕೊಟ್ಬಿಟ್ಟಲ್ಲ ಅಂತ ಅಂದ್ಕೊಂಡು ಎದ್ದು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ರೆ ಸೊ ಇವತ್ತು ಕೂಡ ಅದೇ ಕತೆ, ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಇದು ಬೆಳಗ್ಗೆ ಮಾಡಿರೋ ಅಂಥದ್ದು, ಸಾಂಬಾರು ಮಾಡಿಟ್ಟಿರೋ ಅಂಥದ್ದು. ಯೂಶ್ವಲಾಗಿ ಗೊತ್ತೇ ಇದೆ ನಿಮ್ಮೆಲ್ರಿಗೂ, ತಿಂಡಿ ಆಗಿದ ತಕ್ಷಣ ಹಿಂದೆನೇ ಸಾಂಬಾರು ಮಾಡಿಟ್ಬಿಡೋ ಅಂಥದ್ದು ನನ್ನ ಒಂದು ಅಭ್ಯಾಸ. ಸೊ ಹಾಗೆ ಮೊಟ್ಟೆ ಸಾಂಬಾರು ಕೂಡ ಸಂಡೇ ಅಲ್ವಾ, ಮಾಡಿಡೋಣ ಇವತ್ತು ನಾನ್ ವೆಜ್ ಏನು ಬೇಡ, ಮೊಟ್ಟೆ ಸಾಂಬಾರು ಮಾಡಿಡೋಣ ಅಂತ ಮಾಡಿಡ್ತಾ ಇದ್ದೀನಿ. ಇವಾಗ ನೋಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಬ್ಲಾಗ್ನ ಶೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ನೀವೆಲ್ಲರೂ ಕೂಡ ನನ್ನ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ, ಹಾಗಾಗಿ ಸಣ್ಣ ಪುಟ್ಟ ಬ್ಲಾಗ್ಸ್ ಆದ್ರೂ ಕೂಡ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇರೋ ಅಂಥದ್ದು. ಸೊ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಸ್ನೇಹಿತರೆ, ಸಪೋರ್ಟ್ ಮಾಡ್ತಾಯಿರಿ. ರೆಸಿಪಿಗಳು ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂತು ಅಂತ. ಸೊ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಒಂದೊಂದೇ ಮೊಟ್ಟೆಗಳನ್ನ ಒಡೆದು ಒಂದು ಬೌಲ್ಗೆ ಹಾಕ್ಕೊಂಡು ಬಿಟ್ಕೊತಾ ಇದ್ದೀನಿ ಸಾಂಬಾರೊಳಗಡೆ. ಸೊ ಅದಕ್ಕೆ ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ಅಗಲವಾದ ಪಾತ್ರೆನ ಇಟ್ಕೊಂಡು ಮಾಡಬೇಕು, ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದೇನು ಅಂದರೆ ಮೊಟ್ಟೆಗಳನ್ನ ನಾವು ಯೂಸ್ ಮಾಡಬೇಕಾದ್ರೆ ಖಂಡಿತ ಮೊಟ್ಟೆಗಳನ್ನ ವಾಶ್ ಮಾಡಿ ನಂತರ ನೀವು ಮೊಟ್ಟೆಗಳನ್ನ ಈ ಥರ ಒಡೆದು ಹಾಕ್ಕೊಳ್ಳಿ. ಯಾಕೆಂದರೆ ಗೊತ್ತೇ ಇರುತ್ತೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಮೊಟ್ಟೆಗಳಲ್ಲಿ ಮೇಲ್ಭಾಗದಲ್ಲಿ, ಹಾಗಾಗಿ ವಾಶ್ ಮಾಡಿ ಮೊಟ್ಟೆಗಳನ್ನ ಯೂಸ್ ಮಾಡಿ. ಸುಮಾರು ಮನೆ ಕಡೆ ಹಾಗೆ ಉಪಯೋಗಿಸ್ತಾ ಇರ್ತಾರೆ, ದಯವಿಟ್ಟು ಹಾಗೆ ಉಪಯೋಗಿಸ್ಬೇಡಿ, ಎಗ್ಗನ್ನೆಲ್ಲ ವಾಶ್ ಮಾಡಿ ಉಪಯೋಗಿಸಿ. ಸೊ ಇವಾಗ ನೋಡಿ ಒಂದು 7ರಿಂದ 8 ಮೊಟ್ಟೆಗಳನ್ನ ನಾನು ಈ ಥರ ಹಾಕೋತಾ ಇದ್ದೀನಿ. ಹಾಕಿದ ತಕ್ಷಣ ಇದನ್ನು ಕಲಿಸ್ಬೇಡಿ, ಇದು ತುಂಬ ಈಸಿಯಾಗಿ ತುಂಬ ಬೇಗ ಆಗುತ್ತೆ, ಅಷ್ಟೇ ರುಚಿ ಕೂಡ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನೀವೆಲ್ಲರೂ ಹೇಗೆ ಮಾಡ್ತೀರಾ ಅಂತ ಖಂಡಿತ ನನಗೆ ಗೊತ್ತಿಲ್ಲ, ನಾನು ಮಾಡೋ ರೀತಿ ನಾನಂತೂ ನಿಮಗೆ ಶೇರ್ ಮಾಡ್ತೇನೆ. ಸೊ ನೋಡಿ ಇವಾಗ ಒಂದು ಮೊಟ್ಟೆಗಳನ್ನೆಲ್ಲ ಒಂದು 8 ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿನಲ್ಲಿ ಒಂದು 10 ನಿಮಿಷ ಬೇಯಿಸಿ ಸಾಕು. ಮೊಟ್ಟೆ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಏನು ಅಂದರೆ ನಾವು ಹೇಗೆ ಹಾಕಿರ್ತೀವೋ ಮೊಟ್ಟೆ ಅದೇ ರೀತಿಯಾಗಿ ಆಗಿರುತ್ತೆ, ಸಾಂಬಾರು ತುಂಬ ಕದರೋಗಿರೋದಿಲ್ಲ. ಸೊ ಏನು ಅಂತಂದರೆ ನೀವು ಹಾಕಿದ ತಕ್ಷಣ ಕೈ ಆಡಿಸೋದೆಲ್ಲ ಮಾಡಬಾರ್ದು. ಹಾಕಿ ಒಂದು 10 ನಿಮಿಷ ಸಣ್ಣ ಉರಿ ಅಥವಾ ಮೀಡಿಯಮ್ ಊರಿನಲ್ಲಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಅಂತ. ಸೊ ಲಾಸ್ಟ್ನಲ್ಲಿ ನಾನು ಸರ್ವ್ ಮಾಡಿ ಏನು ತೋರಿಸಿಲ್ಲ, ಯಾಕೆಂದರೆ ಸರ್ವ್ ಮಾಡಿ ತೋರಿಸೋ ಅಂಥ ಸಿಚುವೇಷನಲ್ಲಿ ನಾನು ಇರಲಿಲ್ಲ. ಸೊ ಹಾಗಾಗಿ ಹಿಂಗೆ ತೋರಿಸ್ತಾ ಇರೋವಂಥದ್ದು. ಟ್ರೈ ಮಾಡಿ ಖಂಡಿತ, ಹಳ್ಳಿ ಸ್ಟೈಲ್ನಲ್ಲಿ ಸೂಪರಾಗಿರುತ್ತೆ, ಮುದ್ದೆಗೆ ಚಪಾತಿಗೆ ಸಾಂಬಾರಿಗೆಲ್ಲ ಅಲ್ಟಿಮೇಟಾಗಿರುತ್ತೆ. ಆಯಿತು ಸಾಂಬಾರು, ಇವಾಗ ಸ್ಟವ್ ಆಫ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ಸೈಡಲ್ಲಿ, ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ. ಇವಾಗ ಒಂದು ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಇಟ್ಟಿದ್ದೆ ಅಲ್ವಾ, ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಒಂದೊಂದು ರೀತಿ ಮಾಡ್ಕೊತೀನಿ ನಾನು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡೆ, ಸ್ವಲ್ಪ ಗ್ರೈಂಡ್ ಮಾಡಾದಮೇಲೆ ಇದಕ್ಕೊಂದು ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ. ಸೊ ಸುಮಾರು ಜನ ಹೇಳ್ತಾರೆ ಬಾಳೆಹಣ್ಣು ತಿಂದರೆ ದಪ್ಪ ಆಗಿಬಿಡ್ತಾರೆ ಡಯಟ್ ಇರೋರು, ಅದೆಲ್ಲ ಏನೂ ಇಲ್ಲ ಸ್ನೇಹಿತರೆ. ನಾವೇ ಯಾವ ರೀತಿಯಾಗಿ ತೊಗೋತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗ್ಲೂ. ಸೊ ಇದಕ್ಕೆ ಪಚ್ಚಬಾಳೆಹಣ್ಣು ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಏಲಕ್ಕಿ ಬಾಳೆಹಣ್ಣೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಜೊತೆಗೆ. ಇನ್ನೊಂದು ಕಡೆ ಓಟ್ಸ್ ಕೂಡ ಸ್ವಲ್ಪ ಹಾಲು ಹಾಕಿ ಜಾಸ್ತಿ ನೀರು ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಯಾವುದೇ ಶುಗರ್ ಆ್ಯಡ್ ಮಾಡಿಲ್ಲ, ಜಾಗ್ರಿ ಪೌಡರ್ ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ. ನೋಡಿ ಈ ಥರ ಹಾಕ್ಕೊಂಡೆ, ತಣ್ಣಗಾಗಿದೆ ಆಲ್ರೆಡಿ. ಇವಾಗ ರುಬ್ಬಿರೋ ಅಂಥ ಡ್ರೈ ಫ್ರೂಟ್ಸ್ನು ಕೂಡ ಬಾಳೆಹಣ್ಣಿನ ಮಿಶ್ರಣ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದೊಂದು ಸಲ ತೊಗೋತೀನಿ, ಒಂದೊಂದು ಸಲ ಓಟ್ಸು ಅದ್ರ ಜೊತೆಗೆ ಹಾಕಿ ರುಬ್ಬಿ ಕುಡಿಯೋವಂಥದ್ದು ಉಂಟು. ಇಲ್ಲಾಂದರೆ ಓಟ್ಸ್ನ ಕುದಿಸಿ ಮೇಲೆ ಜಸ್ಟ್ ಡ್ರೈ ಫ್ರೂಟ್ಸ್ನ ಉದುರಿಸ್ಕೊಂಡು ಹಾಕ್ಕೊಂಡು ಬಾಳೆಹಣ್ಣು ಕೂಡ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ತಿನ್ನುವಂಥದ್ದು ಇರುತ್ತೆ. ಒಂದೊಂದು ಸಲ ಒಂದೊಂದು ರೀತಿ ಮೈಂಡ್ ನನಗೆ ಹೇಗೆ ಅನ್ನಿಸ್ತಿರುತ್ತೆ ಆ ಥರ. ಸೊ ಇದು ಕೂಡ ರೆಡಿ ಮಾಡ್ಕೊಂಡೆ, ನಾನು ಯಾವುದೇ ಶುಗರ್ನ ಹಾಕ್ಕೊಂಡಿಲ್ಲ. ಇವಾಗ ನಾನು ಲಯನ್ ಡೇಟ್ ಸಿರಪ್ನ ಹಾಕ್ಕೊಂಡಿದ್ದೀನಿ, ಅಥವಾ ನಿಮಗೆ ಹನಿ ಬೇಕು ಅಂದರೆ ಹಾಕೋಬೋದು, ಅಥವಾ ಅದು ಬೇಡ ಅಂತ ಅಂದರೆ ಲಯನ್ ಡೇಟ್ ಸಿರಪ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಬಂದೆ. ಇದು ಬೆಳಗ್ಗೆ ನಾನು ತೊಗೊಂಡಿರೋ ಅಂಥದ್ದು. ಸೊ ಇದಾದಮೇಲೆ ಸುಜಿತ್ತು ನನಗೆ ಹೊಟ್ಟೆ ನೋವು ಅಂತ ಮಲಗಿದಾಗ ನನಗೆ ಹೇಗೆ ಆರೈಕೆ ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಪುಟ್ಟ ಮಗುನ ನನ್ನ ಮುಖ ನೋಡಿದಾಗ ಎಷ್ಟೋ ನೋವುಗಳಿದ್ರೂ ಕೂಡ ನನಗೆ ಮರ್ತೋಗುತ್ತೆ. ಸುಜಿತ್ಗೂ ಹುಷಾರಿಲ್ಲ, ಅವನೇನು ತಿಂದಿಲ್ಲ 3 ದಿವಸದಿಂದ. ನನಗೆ ಹುಷಾರಿಲ್ಲ ಅಂತ ನಂಗೆ ತಿನ್ನಿಸ್ತೀನಿ. ಚೆನ್ನಾಗದ ತಿನ್ನಮ್ಮ.
ಹ್ಞೂ ಚೆನ್ನಾಗಿದ್ದಾವೆ. ತಿನ್ನು ಆಯ್ತು ತಿನ್ನು ಫಸ್ಟು ಪುರಾಣ ಬಿಡಿಯುವಂತೆ ಅಂತ. ಆಫ್ ಮಾಡ್ತೀನಿ ಬಿಡವ.